ಪಾಕಿಸ್ತಾನದಿಂದ ಕಾಲು ಕೆರೆದು ಕೆರೆದು ಮತ್ತೆ ಮತ್ತೆ ದಾಳಿ ಆಗ್ತಿದೆ. ಡ್ರೋನ್ ದಾಳಿಯಲ್ಲ, ಕ್ಷಿಪಣಿ ದಾಳಿ ಆಗಿದೆ ಪಾಕಿಸ್ತಾನದಿಂದ ಮತ್ತೆ. ಜೈಸಲ್ಮೇರ್ ಎಲ್ಲಿ ರಾಜಸ್ಥಾನದಲ್ಲಿ ಕ್ಷಿಪಣಿ ದಾಳಿ ಮಾಡಿದೆ. ಆದ್ರೆ ಪಾಕಿಸ್ತಾನದ ಈ ಕ್ಷಿಪಣಿಯನ್ನ ನಿಷ್ಕ್ರಿಯಗೊಳಿಸಿದೆ ಭಾರತೀಯ ಸೇನೆ. ಕದನ ವಿರಾಮದ ನಡುವೆಯೂ ಕೂಡ ಪಾಕಿಸ್ತಾನದಿಂದ ನರಿಬುದ್ಧಿ ಮತ್ತೆ ಮತ್ತೆ ಮುಂದುವರಿತಾ ಇದೆ. और आप देख सकते हैं कि 4:30 बजे इस वक्त ये जोरदार देख सकते हैं और ये मिसाइल जो थी ये यूज हो चुकी है और आप देख सकते हैं कि धुएं का गुबार काफी ऊंचा उठता हुआ आपको 4:30 बजे इस वक्त ये जोरदार देख सकते हैं और ये मिसाइल जो थी ये यूज हो चुकी है और आप देख सकते हैं कि धुएं का गुबार काफी ऊंचा उठता हुआ आपको नजर आ रहा होगा। और जो मिसाइल यहां पर पाकिस्तान की तरफ से हमला किया गया था जिसका बड़ा हिस्सा 4:30 बजे इस वक्त ये जोरदार ಎಸ್ ಸದ್ಯ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀವಲ್ಲ, ಇದು ರಾಜಸ್ಥಾನದ ಜೈಸಲ್ಮೇರ್ ಅಲ್ಲಿ ಮತ್ತೆ ಕ್ಷಿಪಣಿ ದಾಳಿ ಆಗಿರೋದು. ಆ ಸದ್ದು ಅಲ್ಲಿನ ತೀವ್ರತೆ ಗಮನಿಸ್ತಾ ಇದೀವಿ. ಆದ್ರೆ ಕ್ಷಿಪಣಿ ದಾಳಿಯನ್ನ ಭಾರತ ಅದನ್ನ ನಿಷ್ಕ್ರಿಯಕ್ಕೆ ಮಾಡುವಂತ ಕೆಲಸ ಮಾಡಿದೆ, ವಿಫಲ ಆಗಿದೆ. ಪಾಕಿಸ್ತಾನದ ದಾಳಿಯನ್ನ ನರಿಬುದ್ಧಿ ತೋರಿಸ್ತಾನೆ ಇದೆ. ನರಿಬುದ್ಧಿ ಪಾಪ ಪ್ರಾಣಿಗಳನ್ನ ಯಾಕೆ ಹೋಲಿಸ್ಬೇಕು ಪಾಕಿಸ್ತಾನಕ್ಕೆ, ಅವು ಎಷ್ಟೋ ಮೇಲು. ಆದ್ರೆ ಇಷ್ಟು ಘನಘೋರ ಆಗಿರುವಂತ ಉಗ್ರ ರಾಷ್ಟ್ರ ಪಾಕಿಸ್ತಾನ ಮತ್ತೆ ದಾಳಿ ಮಾಡಿದೆ. ನೋಡ್ತಾ ಇದೀವಲ್ಲ, ಇದು ಪಾಕಿಸ್ತಾನದಿಂದ ದಾಳಿ ಮಾಡಿರುವಂತ ಕ್ಷಿಪಣಿ, ಅದರ ಅವಶೇಷಗಳು ಹೆಂಗ್ ಪೀಸ್ ಪೀಸ್ ಆಗಿ ಬಿದ್ದಿದೆ. ಬಟ್ ಆ ಮೂಲಕವಾಗಿ ಸದ್ಯ ಗಮನಿಸ್ತಾ ಇದೀವಿ ದೃಶ್ಯಾವಳಿಗಳನ್ನ. ಅಲ್ಲಿ ಯಾವ ರೀತಿಯಾದಂತ ತೀವ್ರತೆ ಇದೆ, ಸತತವಾಗಿ ದಾಳಿ ಮಾಡ್ತಾ ಇದೆ. ರಾಜಸ್ಥಾನದಲ್ಲಿ ಆಗಿರೋದು ಗಡಿಭಾಗ, ಭಾರತ ಮತ್ತು ಪಾಕಿಸ್ತಾನದ ಗಡಿ ರಾಜ್ಯ ಆಗಿರುವಂತ ರಾಜಸ್ಥಾನದ ಜೈಸಲ್ಮೇರ್ ಸತತವಾಗಿ ಇಲ್ಲೇ ದಾಳಿ ಮೇಲೆ ದಾಳಿ ಮಾಡ್ತಿದೆ, ಟಾರ್ಗೆಟ್ ಮೇಲೆ ಟಾರ್ಗೆಟ್ ಆಗ್ತಿದೆ. ಆದ್ರೆ ಇದನ್ನ ಹೊಡೆದು ಉರುಳಿಸುವಂತ ಕೆಲಸ ನಮ್ಮ ಭಾರತ ಮಾಡ್ತಿದೆ. ಈ ಚಂದಕ್ಕ ನಿನ್ನೆ ಮತ್ತೆ ಬಂದು ಗೋಗರೆದು ಅಯ್ಯೋ ದೇವ್ರೇ ಸಾಕು, ಯುದ್ಧ ಬೇಡ, ಶಾಂತಿ ಪ್ರಿಯರು ಅನ್ನುವಂತ ನಿಟ್ಟಿನಲ್ಲಿ ಜಗತ್ತಿನ ಮುಂದೆ ಫೋರ್ಸ್ ಕೊಟ್ಟು ಕದನ ವಿರಾಮವನ್ನ ಮಾಡ್ಕೊಂಡಿರೋದು.